पूज्याय राघवेन्द्राय सत्यधर्मरताय च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಂತ್ರಾಲಯ ಪ್ರಭುಗಳಾದ ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದರ ಜೀವನ ಚರಿತ್ರೆ ಅದ್ಭುತ, ಅತ್ಯದ್ಭುತ, ರೋಮಾಂಚನಕಾರಿ. ಬಯಸಿದ್ದನ್ನೆಲ್ಲ ದಯಪಾಲಿಸುವ ಸುರಕಾಮಧೇನು. ಗುರುರಾಯರ ಚರಿತ್ರೆಗೆ ಇಂಥ ದಿವ್ಯ ಶಕ್ತಿಯು ಇರುವಾಗ ಕಥಾನಾಯಕರಾದ ಗುರುರಾಯರಿಗೆ ಅಪರಾಂಪರ್ಯ ಶಕ್ತಿಯು ಇರುವುದರಲ್ಲಿ ಸಂದೇಹವೇ ಇಲ್ಲ. ಗುರುರಾಯರ ಚರಿತ್ರೆಯನ್ನು ಕೇಳಲು ಆಗಮಿಸಿದ ತಮಗೆ ಆದರದ ಸ್ವಾಗತ. ಗುರುರಾಯರ ಜೀವನ ಚರಿತ್ರೆಯನ್ನು ಕಣ್ಣಾರೆ ಕಂಡಿರುವ ಶ್ರೀನಾರಾಯಣಾಚಾರ್ಯರು ಒಂದು ಶ್ರೀ ರಾಘವೇಂದ್ರ ವಿಜಯ ಎಂಬ ಕಾವ್ಯವನ್ನು ಬರೆದಿದ್ದಾರೆ. ಆ ಕಾವ್ಯವನ್ನು ಆಧರಿಸಿ ರಾಯರ ಚರಿತ್ರೆಯನ್ನು ಇಲ್ಲಿ ಬರೆಯಲಾಗಿದೆ. ಇದರಿಂದ ಎಲ್ಲ ಗುರುರಾಯರ ಭಕ್ತಾದಿಗಳಿಗೆ ಅನುಕೂಲವಾಗಲಿ ಎಂದು. ವಿಶ್ವಮಾನವಾಳಿಗೆ ಕಲ್ಯಾಣ ಉಂಟು ಮಾಡುವುದಕ್ಕಾಗಿ ಮಂತ್ರಾಲಯದಲ್ಲಿ ದಿವ್ಯವಾದ ಭವ್ಯವಾದ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಸಜೀವವಾಗಿ ಕುಳಿತು ಅದ್ಯಾಪಿ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿದ್ದಾರೆ. ಭಕ್ತರ ಎಲ್ಲ ರೀತಿಯ ಅಭಿಷ್ಟಾರ್ಥಗಳನ್ನು ತೀರಿಸುತ್ತಿರುವ ಕಾಮಿತಾರ್ಥ ಪ್ರದಾತರು ಮತ್ತು ಪರಮ ಕರುಣಾಳುಗಳು. ಭಕ್ತರ ಸೇವೆಯನ್ನು ಪ್ರಾರ್ಥನೆಗಳನ್ನು ಅರಿತು ಅವರ ಅಭಿಲಾಷೆಗಳನ್ನು ಪೂರ್ತಿಗೊಳಿಸಿ ಇಹಲೋಕದ ಸಮಸ್ತ ಸುಖ ಸಂಪತ್ತುಗಳನ್ನು ಕೊಟ್ಟು ಪರಲೋಕದ ಹಾದಿಯನ್ನು ಎಲ್ಲರಿಗೂ ತೋರಿಸುತ್ತಾ ಮೋಕ್ಷವನ್ನು ಕರುಣಿಸುತ್ತಿರುವ ಸಾಮರ್ಥ್ಯ ಹೊಂದಿದ್ದಾರೆ. ಫಲ ಹೊಂದುವ ಆಸೆಯಿಂದ ಮಂತ್ರಾಲಯಕ್ಕೆ ಬಂದು ರಾಯರನ್ನು ಅನನ್ಯ ಭಕ್ತರಿಂದ ಸೇವಿಸಿ ನಿರಾಶೆಯಿಂದ ಬರಿಗೈಯಲ್ಲಿ ಹೋಗುವವರು ಯಾರೂ ಇಲ್ಲ. ರಾಯರು ಎಂದರೆ ಶ್ರೀ ರಾಘವೇಂದ್ರ ತೀರ್ಥರಿಗೆ ಭಕ್ತರ ತತ್ವ ಪ್ರಪಂಚದಲ್ಲಿ ಮೋಕ್ಷ ಕೊಡುವ ಶಕ್ತಿ ಇದೆ. ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರೀ ಹರಿವಾಯುಗಳ ಅಂತರಂಗ ಭಕ್ತರಾಗಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರು. ಆದ್ದರಿಂದ ಇವರೂ ಕೂಡ ಭಕ್ತರ ಲೌಕಿಕ ಅಭಿಲಾಷೆಗಳನ್ನು ಕೊಡುವುದರಲ್ಲಿ ಪರಲೌಕಿಕ ಫಲವಾದ ಮೋಕ್ಷ ಫಲವನ್ನು ಕೊಡಬಲ್ಲರು.